ಹತ್ರ ಹೇ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ತಮ್ಮೇಲೊಳಗೆ ಗೊತ್ತೈತ್ರಿ ಇವತ್ತಿನ ಡೇ ಏನಪ್ಪ ಅಂಥೇಳಿ. ಆದರೂ ಇನ್ನೊಂದು ಸತಿ ಹೇಳ್ತೇನೆ, ಇವತ್ತಿನ ಡೇ ನಾವು ಎಲ್ಲ ಮನ್ಗೊಟ್ಟಕ್ಕೆ ಹೊಂಟೇವ್ರಿ. ಬೇಗ ಎದ್ದು ಎಲ್ಲ ಅಡುಗೆ ಮಾಡಿಕೊಂಡು ಬೇಗನೆ ರೆಡಿಯಾಗಿ ಈಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಟೈಮು 4 ಗಂಟೆ ಆಗೈತ್ರಿ. ನಾವು ಬೇಗ ಹೋದ್ರೆ ಅಲ್ಲೇ ಬೇಗ ದರ್ಶನ ಆಗ್ತೈತಿ. ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ಎದ್ದು ರೆಡಿ ಆಗ್ಯಾವಿ. ಸಿರಿ ನೋಡ್ರಿ ಯಾವ ಥರ ರೆಡಿ ಆಗ್ಯಾಳ, ಅವಳ ಔಟ್ಫಿಟ್ ನೋಡ್ರಿ. ಈಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಬೆಳಕಾಗಿಲ್ಲ ರೀ, ಟೈಮ್ ಈಗಿನ 4:15. ಸೊ ಬೇಗ ಹೋದ್ರೆ ಬೇಗ ಬರ್ಬೋದು. ಆಮೇಲೆ ಇವತ್ತು ದರ್ಶನ ಆಗ್ಬೇಕು. ಆಮೇಲೆ ವಾರ ಭಾಳ ರಶ್ ಇರೋ ಕಾರಣ ಬೇಗ ಹೊಂಟೀವಿ. ಇವಳು ನೋಡ್ರಿ ಯಾವಾಗಲೂ ಎಲ್ಲೇ ಟ್ರಾವೆಲ್ ಮಾಡ್ತೀವಿ ಅಂದರೂ ಬೇಗ ಎದ್ದು ಬೇಗನೆ ರೆಡಿ ಆಗ್ತಾಳೆ, ಇಷ್ಟ ಆ್ಯಕ್ಟಿವ್ ಆಗಿರ್ತಾಳೆ. ಈಗ ಟ್ರಾವೆಲ್ ಸ್ಟಾರ್ಟ್ ಆಗೈತಲ್ಲ, ಈಗ 1 ಅವರ್ ನಿದ್ದೆ ಮಾಡಿ ಹೇಳ್ತಾಳೆ. ಆಮೇಲೆ ಮತ್ತೆ ಫುಲ್ ಆ್ಯಕ್ಟಿವು. ಇನ್ನೊಂದು ಸ್ವಲ್ಪ ದೂರ ಐತ್ರಿ ಯಲ್ಲಮ್ಮನ ಗುಡ್ಡ. ನಾವು ಮತ್ತೆ ಸ್ಟಾಪ್ ಮಾಡಿ ಟೀ ಕುಡ್ಕೊಂಡು ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತೀವಿ. ಬರೋ ಅವಸರದಾಗ ಹಾಯ್ ಹೇಳಿರಲಿಲ್ಲ. ತಡಿ ಹಾಯ್ ಹೇಳಿ. ಟೈಮ್ ಆಗೈತ್ರಿ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋದಕ್ಕೂ ಮೊದಲು ಇಲ್ಲಿ ಜೋಗುಳ ಬಾವಿಗೆ ಬಂದು ಜೋಗುಳ ಬಾವಿ ಸತ್ಯವಂತ ದರ್ಶನ ತೊಗೊಂಡು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು. ಇಲ್ಲಿ ವಿಶೇಷತೆ ಏನಂದ್ರೆ, ರೇಣುಕೆಯು ಪೂಜೆ ಮಾಡ್ತಿರುವಾಗ ತನ್ನ ಗಂಡ ಏನೋ ರೇಣುಕೆಯ ಮನಸ್ಸು ಆ ಕಡೆ ಈ ಕಡೆ ಆಯಿತು ಅಂಥೇಳಿ ತನ್ನ ಗಂಡ ಜಮದಗ್ನಿ ಅವಳಿಗೆ ಕುಷ್ಠರೋಗ ಬರಲಿ ಅಂಥೇಳಿ ಶಾಪ ಕೊಟ್ಟಿರ್ತಾನೆ. ಆಕಿ ಕಾಡೆಲ್ಲ ಸುತ್ತಿ ಆಮೇಲೆ ಇಲ್ಲಿಗೆ ಬಂದು, ಇದು 7 ಕೊಳದ ನೀರು ಇಲ್ಲಿ ಸೇರೋದ್ರಿಂದ ಇದು ಜೋಗುಳ ಬಾವಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ ತಾಯಿ ಸತ್ಯವನ ದರ್ಶನ ತೊಗೊಂಡು ಅಲ್ಲಿಂದ ಅವಳ ಆಶೀರ್ವಾದದಿಂದ ಅವಳ ಕುಷ್ಠರೋಗ ಎಲ್ಲ ಹೋಗ್ತೈತ್ರಿ. ಸತ್ಯವ ಯಾರಂದ್ರೆ ರೇಣುಕೆಯ ಗಂಡ ಜಮದಗ್ನಿ ಅದಾನಲ್ಲ, ಅವರ ತಾಯಿ ರೇಣುಕೆಗೆ ಅತ್ತೆ ಆಗ್ಬೇಕು. ಹಾಗಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋದಕ್ಕೂ ಮೊದಲು ಇಲ್ಲಿಗೆ ಬಂದು ತಾಯಿ ದರ್ಶನ ತೊಗೊಂಡು ಹೋಗೋದು. ಆಮೇಲೆ ಇನ್ನೊಂದು ಇಲ್ಲೇ ಬೇನುಟ್ಟಿಗೆ ಇಡ್ತಾರೆ. ಇಲ್ಲೇ ಜೋಗುಳ ಬಾವಿ ಒಳಗೆ ಸ್ನಾನ ಮಾಡಿಕೊಂಡು ಬೇನುಟ್ಟಿಗೆ ಉಟ್ಕೊಂಡು ತಾಯಿ ದರ್ಶನ ತೊಗೋತಾರೆ. ಇದೊಂದು ವಿಶೇಷತೆ ಐತಿ ಇಲ್ಲಿ. ಆಮೇಲೆ ನೋಡ್ರಿ, ಇಲ್ಲೆಲ್ಲ ಭಾಳ ಕ್ಲೀನೇ ಇಲ್ಲ, ಎಲ್ಲ ಹಾಳು ಮಾಡಿಬಿಟ್ಟಾರೆ. ಎಲ್ಲಿ ಬೇಕಂದ್ರೆ ಅಲ್ಲೆಲ್ಲ ಕಸ, ಒಂದು ಸ್ವಲ್ಪ ಕ್ಲೀನ್ನೆಸ್ ಇರಲ್ಲ. ಆಮೇಲೆ ಇಲ್ಲಿ ಉಸ್ತುವಾರಿಗಳು ಏನಿರ್ತಾರಲ್ಲ, ಅವರು ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಯಲ್ಲಮ್ಮನ ಗುಡ್ಡ ರೀಚ್ ಆದ್ವಿ ರೀ ನಾವು. ಇವಾಗ 7:30 ಆಗೈತಿ. 7:30ಗೆ ಬಿಸಿಲು ನೋಡ್ರಿ ಇಲ್ಲಿ ಎಷ್ಟೈತಿ. ಆಮೇಲೆ ಜನನೂ ಫುಲ್ ಸೇರಿಬಿಟ್ಟಾರ. ಇಲ್ಲೇ ನಮ್ಮ ಊರವರ ಇರೋದ್ರಿಂದ, ನಮ್ಮ ಅಪ್ಪಾಜಿ ಪರಿಚಯ ಇರೋದ್ರಿಂದ ನಮ್ಗೆ ಡೈರೆಕ್ಟ್ ದರ್ಶನ ಸಿಕ್ತ್ರಿ ಹೋದ ತಕ್ಷಣ. ಅದೊಂದು ಭಾಳ ಪುಣ್ಯದ ಕೆಲಸ ಆಯ್ತು ನಮಗೆ. ತಾಯಿ ದರ್ಶನ ನೇರವಾಗಿ ಗರ್ಭಗುಡಿ ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ. ಅದೊಂದು ಭಾಳ ಖುಷಿ ಆಯ್ತು. ದರ್ಶನನೂ ಭಾಳ ಚಂದ ಆಯ್ತು. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ರೀ. ತಾಯಿನ ಭಾಳ ಹತ್ತಿರದಿಂದ ಹೋಗಿ ದರ್ಶನ ತೊಗೊಂಡು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತಾಯಿನ ಕಣ್ಣು ತುಂಬ್ಕೊಳೋದು ಐತಲ್ರಿ, ಅದು ನಾವು ಪುಣ್ಯವಂತರು ಅನ್ಕೊತೀನಿ ನಾನು. ಅಷ್ಟು ಚಂದ ಆಗ್ತೈತಿ ದರ್ಶನ. ಎಷ್ಟೋ ರಶ್ ಇರಲಿ ರೀ, ನಾವು ಬಂದ್ವಿ ಅಂದ್ರೆ ನಮ್ಗೆ ಅದೊಂದು ಸ್ವಲ್ಪ ಅವ್ರು ನಮ್ಮ ಊರವ್ರು ಅದಾರಲ್ಲ, ಭಾಳ ಪುಣ್ಯ ಕೆಲಸ ಮಾಡ್ತಾರೆ ಅವರು. ಇಲ್ಲದಾರಲ್ಲ ಇವರು ಸ್ವಾಮಿಯವರು, ಮೊದಲು ಇಲ್ಲಿ ಅರ್ಚಕರ ಇದ್ರವರು. ಪ್ರತಿ ಸತಿನೂ ನಮಗೆ ಬಂದು ಇದೇ ಥರನ ನಾವು ಬರ್ತೇವೆ ಅಂತ ಫೋನ್ ಮಾಡಿರ್ತೀವಿ. ನಾವು ಅಪ್ಪಾಜಿ ಫೋನ್ ಮಾಡಿರ್ತಾರೆ, ನಾವು ಬರ್ತೇವೆ ಅಂದಾಗ ಅವ್ರು ಬಂದು ನಮ್ಮ ಡೈರೆಕ್ಟ್ ದರ್ಶನ VIP ಒಳಗೆ ಕರ್ಕೊಂಡು ಹೋಗಿ ಡೈರೆಕ್ಟ್ ದರ್ಶನ ಮಾಡಿಸ್ತಾರೆ. ನಮ್ಗೆ ಬೆಳಗ್ಗೆ 6 ಗಂಟೆಗೆ ಬರ್ರಿ, ಅಲ್ಲೆಲ್ಲ ಇನ್ನೂ ಚೆನ್ನಾಗಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅವರು. ಬಟ್ ದೂರದಿಂದ ಬರೋದ್ರಿಂದ ಆಗಲಿಲ್ಲ ರೀ. 7 ಗಂಟೆ ಆಯಿತು ಬರೋಕೆ, 1 ಅವರ್ ಲೇಟ್ ಆಯಿತು. ಹಂಗಾಗಿ ಜನ ನೋಡಿರಿ ಆಗಲೇ ಫುಲ್ ರಶ್ ಆಗಿಬಿಟ್ಟಿದ್ರು ಜನ. ಅದೆಂತ ಬೇಗ ಎದ್ದು ಬರ್ತಾರೋ ಏನೋ ಅನ್ನಂಗೆ ಆಯ್ತು ರೀ. ನಾವು ಆದರೂ ಬೇಗ ಎದ್ದು 2 ಗಂಟೆಗೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು, ಆಮೇಲೆ ಇಲ್ಲಿ ಬಡ್ಲಿಗೆ ತುಂಬಿಸೋದ್ರಿಂದ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡ್ಬಂದು ಆ ಕಾರ್ಯನೂ ಮಾಡೋದ್ರಿಂದ ಸ್ವಲ್ಪ ಬರೋದು ಲೇಟ್ ಆಯಿತು.
ಪಡ್ಲಿಗೆ ತುಂಬಿಸೋದು ಎಲ್ಲ ಮುಗೀತು ರೀ. ದೇವ್ರ ದರ್ಶನ ಮುಗೀತು, ಪಡ್ಲಿಗೆ ತುಂಬಿಸೋದು ಮುಗೀತು. ಇನ್ನೂ ಟೈಮ್ ಇತ್ತು, 11:30 ಆಯಿತು. ಆಮೇಲೆ ಸುತ್ತಮುತ್ತಲಿರೋ ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ಹಣ್ಣು ಕೈ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲರ ಒಂದು ಸೈಡ್ ಊಟ ಮಾಡ್ಬೇಕು. ನೋಡೋಣ, ಫಸ್ಟಿಗೆ ಇಲ್ಲಿ ಇವೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬಿಡೋಣ, ಇನ್ನೂ ಟೈಮ್ ಐತಿ. ಆಮೇಲೆ ಊಟ ಟೈಮೂ ಆಗಿಲ್ಲ, ಹಾಗಾಗಿ ಎಲ್ಲ ದೇವ್ರ ದರ್ಶನ ತೊಗೊಂಡು ಹೋಗ್ಬೇಕ್ರಿ. ಸರಿ ಓಯ್ ನೋಡಿಲ್ಲ ಮಂಕಿ ಮದ ನೋಡಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ, ಕಾಲಂತರೂ ನೆಲಕ್ಕೆ ಇಡಂಗಿಲ್ಲ, ಬರೀ ಬಿಸಿಲು. ಸಿನಿ ಅಂದ್ರೂ ಆಕಿನ ನಡೆಯೋದು, ಆಕಿನ ಓಡಾಡೋದು ಮಾಡತ್ತಾಳ. ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ಸಿರಿ ಹೆಂಗೈತ್ರಿ ಮಳಿ? ಮಳಿ ಹೆಂಗೈತಿ ಅಂದೆ? ಮಳಿ ಸ್ವೆಟರ್ ಬಿಟ್ಟು ಬಂದ ನೋಡಿ. ಈ ಕಡೆ ನೋಡ್ರಿ, ಇಲ್ಲಿ ಸಿರಿ ಕಾಲ ಕಾಲು ಸುಡಾತಿಲ್ಲಮ್ಮ? ಹಾಂ ಇಲ್ಲ, ಬೀಳ್ತಿ ಒಳಗೆ ಹೋಗಿ ನೋಡಿ ಅದ್ರೊಳಗೆ. ಈಗ ತಡಿ, ಇಲ್ಲೊಂದು ಜಲ ಆಮೇಲೆ ಏನು ಕೊಳ ಅಂತಾರಲ್ಲ, ಅಲ್ಲಿ ಕಂಟಿನ್ಯೂ ಆಗಿ 12 ತಿಂಗಳು ನೀರು ಹರಿತೈತಂತ್ರಿ. ಎಣ್ಣೆ ಹೊಂಡ ಅಂಥೇಳಿ ಕರೀತಾರೆ. ಇಲ್ಲಿಗೆ ಬಂದು ಎಲ್ಲರೂ ನೀರು ದೇವಿ ದರ್ಶನ ತೊಗೊಂಡು ಅಥವಾ ದೇವಿ ದರ್ಶನ ತೊಗೊಳೋಕ್ಕೂ ಮೊದಲಾಗಲಿ ಪ್ರತಿಯೊಬ್ಬರೂ ಇಲ್ಲಿಗೆ ಬಂದು ಅಲ್ಲಿ ನೀರು ಚಿಂಬುಡಿಸ್ಕೊಂಡು ಹೋಗೋದು. ತೋರಿಸ್ತೇನೆ ತಡ್ರಿ ಅದು ಯಾವ ಥರ ಐತಿ ಅಂಥೇಳಿ. ಇಲ್ಲೇ ನೋಡಿರಿ, ಇಲ್ಲಿ ಈ ಕೊಳದೊಳಗೆ ಈಗ ನೋಡು ಬಿಸಿಲು, ಫುಲ್ ಬಿಸಿಲು ಟೈಮ್ ಒಳಗೂ ಇಷ್ಟು ನೀರು ಐತ್ರಿ. 12 ತಿಂಗಳು ನೀರು ಇರ್ತಾನೆ ಇರ್ತೈತೆ ಅಂತ. ಆಮೇಲೆ ಈ ಥರ ತೀರ್ಥದ ಬಾಟಲ್ ಸಿಗ್ತಾವೆ ಇಲ್ಲೇ, ಇವನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ಬೋದು. ಯಲ್ಲಮ್ಮನ ಗುಡ್ಡದ ಎಲ್ಲ ಕಂಪ್ಲೀಟಾಗಿ ದರ್ಶನ ಪಡ್ಲಿಗೆ ತುಂಬಿಸೋದೆಲ್ಲ ಮುಗಿಸ್ಕೊಂಡು ಈಗ ನಾವು ಊರ ಕಡೆ ಹೊಂಟಿವಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಟಯರ್ಡ್ ಅಂತೂ ಆಗಿದ್ವಿ. ಹಾಯ್ ಹಲೋ, ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿಬಿಡ್ತು. ಒನ್ ಡೇಗೆ ಅದ್ರಾಗ ಬೇಗ ಎದ್ದು ಹೋಗೋದು ಅಂದ್ರೆ 1 ಗಂಟೆಗೆ ಎದ್ದಿದ್ವಿ. ಅಲ್ಲೇ ಸೌದತ್ತಿ ನಾವು ರೀಚ್ ಆಗೋಮಟ್ಟ ಅಂದ್ರೆ 6:30 7 ಗಂಟೆ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಸುಸ್ತಾಯ್ತು. ಎಲ್ಲ ಬಿಸಿಲು ಅಂದ್ರೆ ನಮ್ಮ ಕಡೆಗಿನ ಜಾಸ್ತಿ ಬಿಸಿಲಿತ್ತು ಇಲ್ಲೇ, ಹಾಗಾಗಿ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಶ್ರೀಕರ್ಣಿ ಚಪಾತಿ ಎಲ್ಲ ರೆಡಿ ಮಾಡತ್ತಿದ್ವಿ. ಶ್ರೀಕರ್ಣಿ ರೆಡಿ ಆಯ್ತು ಆಲ್ರೆಡಿ. ಈಗ ಶ್ರೀಕರ್ಣಿ ಚಪಾತಿ ಎಲ್ಲ ಊಟ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕ್ರಿ. ಸಿರಿ ಸ್ಕೂಲ್ ಇರೋದ್ರಿಂದ ಬರೋದು ಹೋಗೋದು ಇನ್ಮೇಲೆ ನಾವು ಇರೋಕ್ಕಂತರೂ ಆಗಂಗಿಲ್ಲ. ಸೊ ಊಟ ಮುಗಿಸ್ಕೊಂಡು ಊರಿಗೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ಸಿಗ್ತೀನಿ. ಹಾಯ್ ಸಿರಿ. ನಿನ್ನೆ ಎಲ್ಲಿ ಹೋಗಿದ್ರಮ್ಮ? ಯಲ್ಲಮ್ಮನ ಗುಡ್ಡ. ಇವಾಗ ಎಲ್ಲಿ ಹೊಂಟಿರಿ? ನಮ್ಮೂರಿಗೆ ಸ್ಕೂಲ್. ಈಗ ಊರು ಬಂತ. ಬ್ಲಾಗ್ ಎಂಡ್ ಮಾಡಂದ್ರೆ ಇಲ್ಲಿ ಬ್ಲಾಗ್ ಕಂಟಿನ್ಯೂ ಐತಿ. ಎಂಡ್ ಮಾಡಂದ್ರೆ ಎಂಡ್ ಮಾಡಂದ್ರೆ ಓಕೆ. ನಮ್ಮ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಿರಿ PM ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye.